If y is equal to this following expression, show that x square into second order derivative of y plus y into first order derivative of y plus y is equal to 0. ಸೊ ಇದು ಪ್ರೂವ್ ಪ್ರಶ್ನೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ವಿ ಹ್ಯಾವ್ y is equal to 3 cos of log x plus 4 sin of log of x. To prove x square and x and is equal to 0. ಪ್ರೂಫ್ ಶುರು ಮಾಡೋಣ. ಸೊ ಇಲ್ಲಿ ನಾವು ಫಸ್ಟ್ ಆರ್ಡರ್ ಡೆರಿವೇಟಿವ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ. ಡಿಫ್ರೆನ್ಷಿಯೇಟಿಂಗ್ 1 with respect to x. ಸೊ y prime will be equal to ಏನಾಗುತ್ತೆ ಇಲ್ಲಿ ಹುಡುಗರ 3 sin log of x ಆಗುತ್ತಿದ್ದು ಡಿವೈಡ್ ಬೈ x plus 4 cos of log x divided by x. ಸರಿ ತಾನೆ? This is as per the chain rule. So this is differentiation of log of x with respect to x. ಸೊ ಹಾಗಾಗಿ ಯು ಗೆಟ್ 1 by x ಅಲ್ವಾ? ಚೈನ್ ರೂಲ್ ಪ್ರಕಾರ ಇದು ಬರುತ್ತೆ. ಸೊ ಇದು ಸುಲಭ. ಇವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಮತ್ತೊಂದು ಸತಿ. ಸೊ y ಡಬಲ್ ಪ್ರೈಮ್ ಇಸ್ ಈಕ್ವಲ್ ಟು ಮೈನಸ್ ಹುಡುಗರ ಇಲ್ಲಿ ಇವಾಗ ಕೋಶನ್ ರೂಲ್ ಆಗ್ಕೊಂಡ್ರೆ ಇದು ಯು ಬೈ ವಿ ಫಾರ್ಮಲ್ಲಿ ಇದೆ. ಸರಿನಾ? ಇದು ನಿಮ್ಮ ಯು, ಇದು ನಿಮ್ಮ ವಿ, ಇದು ಕೂಡ ಯು ಬೈ ವಿ ಫಾರ್ಮಲ್ಲಿದೆ. ಕರೆಕ್ಟಾ? ನೋಡ್ಕೊಳ್ಳಿ. ಸೊ ಇಲ್ಲೇನಾವತ್ತಿದೋ, ಸೊ ದಿಸ್ ವುಡ್ ಬಿ -3 cos of log of x into 1 by x into x. ಇದು ನಿಮ್ಮ ಡಿಫ್ರೆನ್ಸಿಯೇಷನ್ ಆಫ್ ಯು ಇಂಟು ವಿ ಮತ್ತು ಮೈನಸ್ ಯು ಇಂಟು ಡಿರೈವೇಟಿವ್ ಆಫ್ ದ ಡಿನಾಮಿನೇಟರ್ ದಟ್ ಈಸ್ 1. ಸೊ ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ ವಿ ಸ್ಕ್ವೇರ್. ಸರಿನಾ? ಕರೆಕ್ಟಾ? ಸೊ ಇಲ್ಲೇನಾಯ್ತು, ಇಲ್ಲಿ ಇದು ನಿಮ್ಮ ಯು, ಈ ಪೂರ ಎಕ್ಸ್ಪ್ರೆಷನ್ನು. ದಿಸ್ ಇಸ್ ಯು ಮತ್ತಿದು ವಿ, ಮತ್ತಿಲ್ಲಿ ಇವಾಗ ಇದು ಡಿರೈವೇಟಿವ್ ಆಫ್ ವಿ. ಈ ರೀತಿಯಲ್ಲಿ ಬದಲಾಯಿತು. ಸರಿನಾ? ಇದು ನಿಮ್ಮ ಕೋಶಂಟ್ ರೂಲ್. ಆಯಿತಾ? ಅದೇ ರೀತಿಯಲ್ಲಿ ಮುಂದಿನ ಟರ್ಮು ಕೂಡ ಅಲ್ಲಿ +4 ಇದೆ. +4 derivative of this entire expression. So the derivative of cos log x by x would be minus sin log x, and derivative of log x is 1 by x into the denominator minus, ಇದನ್ನು ಈ ರೀತಿಯಲ್ಲಿ ಬರೀತೀನಿ, ಈಸಿ ಆಗುತ್ತೆ, minus the first term into derivative of the denominator that is 1. Closing the brackets, and this entire expression divided with x square. Right? So we have this to be x and x getting cancelled. So we have -3 cos of log of x minus sin log of x. ಸರಿನಾ? divided by v square, ಇಲ್ಲೇ ಬರೀತೀನಿ, that is x square in this case. ಮತ್ತಿವಾಗ +4 minus sin log of x minus cos log of x. ಇದು ಪೂರ ಡಿವೈಡ್ ವಿತ್ x square. ಸೊ ಈ ರೀತಿಯಲ್ಲಿ ಬದಲಾಗುತ್ತೆ. ಸರಿ ಇದೆಯಾ? ನೋಡ್ಕೊಳ್ಳಿ. ಇವಾಗ ವಿಲ್ ಪಿಕ್ ಅಪ್ ದ RHS. RHS ಅಲ್ಲಿ ಏನಿದೆ? x square
ಇಂಟು ದ ಅಬೌವ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ ಬೇಡ, ಇಲ್ಲಿ ಜಾಗನೇ ಸಾಕಾಗಲ್ಲ. ಹಾಂ, ಸೊ ವಿ ಹ್ಯಾವ್ -3 ಎಕ್ಸ್ ಸ್ಕ್ವೇರ್ ಇದೆ ನಮ್ಮ ಕೈಯಲ್ಲಿ, ಸಾರಿ ಇದೆಲ್ಲ ಆರ್ ಎಚ್ ಎಸ್ಸು, ಎಕ್ಸ್ ಸ್ಕ್ವೇರ್ ಇಂಟು ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್. ಸೊ ಇದನ್ನು ನಾನು ಹೇಗೆ ಬರ್ಕೊತೀನಿ ಅಂತ ಹೇಳಿದ್ರೆ -3 ಕಾಸ್ ಆಫ್, ಮಲ್ಟಿಪ್ಲೈ ಮಾಡ್ಬಿಡೋಣ ಆ್ಯಕ್ಚುಲಿ, ಒಂದೇ ನಿಮಿಷ, -3 ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 3 ಸೈನ್ ಆಫ್ ಲಾಗ್ ಎಕ್ಸ್. ಇಲ್ಲಿ +4 -1 -4 ಸೈನ್ ಆಫ್ ಲಾಗ್ ಎಕ್ಸ್ ಆಗುತ್ತಿದ್ದು, ಮತ್ತಿದು ತಿರ್ಗಾ -4 ಕಾಸ್ ಆಫ್ ಲಾಗ್ ಆಫ್ ಎಕ್ಸ್. ಈ ಪೂರ ಎಕ್ಸ್ಪ್ರೆಷನ್ನಲ್ಲಿ ವಿ ಹ್ಯಾವ್ ಎಕ್ಸ್ ಸ್ಕ್ವೇರ್, ದಟ್ಸ್ ದ ಕಾಮನ್ ಡಿನಾಮಿನೇಟರ್. ಹಾಗಾಗಿ ಇದನ್ನು ಪೂರ ಒಂದು ಬ್ರ್ಯಾಕೆಟಲ್ಲೇ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊತಾ ಇದ್ದೀನಿ. ಇದು ಮತ್ತು ಇದು ಕಟ್ ಹಾಕ್ಕೊಂಡೈತೆ, ಅದನ್ನು ಆಮೇಲೆ ಮಾಡೋಣ. ಪ್ಲಸ್ ಎಕ್ಸ್ ಆಫ್ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನು, ಇದರಲ್ಲಿ ಏನಿದೆ -3 ಸೈನ್ ಆಫ್ log of x plus 4 cos of log of x divided by x. ಮತ್ತೆ ಕೊನೆಯದಾಗಿ +y, y ಅಂತ ಹೇಳಿದ್ರೆ ಈ ಎಕ್ಸ್ಪ್ರೆಷನ್. x and x, x square and x square ಈ ರೀತಿಯಲ್ಲಿ ಕಟ್ ಆಗುತ್ತೆ. ಮಿಕ್ಕಿದೇನಿದೆ -3 ಕಾಸ್ ಲಾಗ್ ಎಕ್ಸ್ ಪ್ಲಸ್ 3 ಕಾಸ್ ಲಾಗ್ ಎಕ್ಸ್ ಪ್ಲಸ್ ಸೈನ್ ಲಾಗ್ ಎಕ್ಸ್ ಪ್ಲಸ್ 3 ಸೈನ್ ಲಾಗ್ ಎಕ್ಸ್ -3 ಸೈನ್ ಲಾಗ್ ಎಕ್ಸ್ -4 ಸೈನ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಲಾಗ್ ಎಕ್ಸ್ -4 ಆ್ಯಂಡ್ +4. ಸೊ ಎಲ್ಲ ಕಟ್ ಹಾಕ್ಕೊಂಡು ಏನು ಬರುತ್ತೆ 0, ವಿಚ್ ಇಸ್ ಆರ್ LHS ಹೆನ್ಸ್ ಫ್ರೂಟ್. ಸರಿನಾ? ಸೊ ಈ ರೀತಿಯಲ್ಲಿ ಇಲ್ಲಿ ಸ್ವಲ್ಪ ನಿಧಾನಕ್ಕೆ ಮಾಡ್ತು ಅಂತ ಹೇಳಿದ್ರೆ ಸುಲಭ ಆಗುತ್ತೆ. ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇಲ್ಲಾಂದರೆ ಆಲ್ ಇನ್ ಆಲ್ ದಿಸ್ ಇಸ್ ದ ಪ್ರಾಸೆಸ್.